ನಮಸ್ಕಾರ ವೀಕ್ಷಕರೇ. ಇವತ್ತು ಒಬ್ಬ ಗೃಹಿಣಿ ಸ್ವಾವಲಂಬಿ ಜೀವನ ಹೇಗೆ ಮಾಡುವುದಂತ ಅವರ ಒಂದು ಸಣ್ಣ ಉದ್ಯಮವನ್ನು ನಿಮಗೆ ಪರಿಚಯ ಮಾಡ್ತಾ ಇದ್ದೇನೆ. ಅವರ ಒಂದು ಸಣ್ಣ ಉದ್ಯಮದಲ್ಲಿ ಏನೆಲ್ಲ ಅವರು ಮಾಡಿದ್ದಾರೆ, ಅವರ ಹಿಂದಿನ ಏನು ಕೆಲಸ ಕಾರ್ಯಗಳು ಇದೆಲ್ಲವೂ ನಾವು ನೋಡ್ಕೊಂಡು ಬರುವ ಕಾರ್ಯಕ್ರಮಕ್ಕೆ ಅವರಿಗೆ ಪ್ರೀತಿಯ ಸ್ವಾಗತ ನೀಡುವ. ಮೇಡಮ್ ನಮಸ್ತೆ. ಸಾಧಕರಿಗೆ ಸಲಾಂ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಮೇಡಮ್, ಈ ಒಂದು ಸ್ವಾವಲಂಬಿ ಕಲಿತಿದ್ದೀರಿ. ನಿಮ್ಮ ಬಿಸ್ನೆಸ್ ಏನು ಮೇಡಮ್? ನೀವು ಆ ಒಂದು ಬಿಸ್ನೆಸ್ ಮಾಡಲಿಕ್ಕೆ ಕಾರಣ ಏನು? ಎಲ್ರಿಗೂ ನಮಸ್ತೆ. ನಾವು ಮೂಲತಃ ಕೃಷಿಕರು. ಕಲ್ತು ಇಂಜಿನಿಯರಿಂಗ್ ಆಯ್ತು, ಅಮೆರಿಕ ಆಯ್ತು, ಆಮೇಲೆ ಬೆಂಗಳೂರು ಬಂದ್ವಿ. ಆಮೇಲೆ ನಮಗೆ ತಲೆಯಲ್ಲಿದ್ದದ್ದು ಮರಳಿ ಕೃಷಿಗೆ ಬರಬೇಕು ಅಂತ. ಹಾಗೆ 2022ರಲ್ಲಿ ನಾವು ಊರಿಗೆ ಬಂದ್ವಿ. ಪೂರ್ವಜರು ಮಾಡಿದ ಕೃಷಿಯನ್ನು ನಾವೀಗ ಮುಂದುವರಿಸ್ತಾ ಇದ್ದೇವೆ. ನಮ್ಮದು ಕೃಷಿ ಹೇಗೆ ಹೇಳಿದ್ರೆ, ಕರಿಮೆಣಸು ಬೆಳೆಸ್ತಾ ಇದ್ದೇವೆ. ಎಲ್ಲರ ಹಾಗೆ ಕರಿಮೆಣಸು, ತೆಂಗು, ಅಡಿಕೆ, ಬಾಳೆ ನಾವು ಹೀಗೆ ಮಾಡ್ತಾ ಇದ್ದಾಗ ನಮಗೆ ಆಯ್ತು, ಕೃಷಿಕರು ಬೆಳೆದಿದ್ದಕ್ಕೆ ಸರಿಯಾದ ಬೆಲೆ ಸಿಗ್ಬೇಕು, ಅದಕ್ಕೆ ಏನಾದ್ರೂ ಮಾಡುವ, ವ್ಯಾಲ್ಯೂ ಅಡಿಷನ್ ಮಾಡುವ ಅಂತ ನಾವು ಯೋಚಿಸ್ತಾ ಇದ್ದಾಗ ಕರಿಮೆಣಸಿದ್ದೊಂದು ವ್ಯಾಲ್ಯೂ ಅಡಿಷನ್ ಮಾಡುವ ಅಂತ ನಾವು ಯೋಚಿಸಿದಾಗ ಹಾಗೆ ಆರಂಭ ಆದದ್ದು ವಿತಾನ ನ್ಯಾಚುರಲ್ಸ್ ಹೇಳುವ ನಮ್ಮ ಸ್ಟಾರ್ಟ್ಅಪ್ ಕಂಪನಿ. ನಮ್ಮದು ಕಾನಾವು, ಪೆರುವಾಜೆ, ಸುಳ್ಯ ತಾಲೂಕು. ಇಲ್ಲಿ ನಾವು ಕರಿಮೆಣಸನ್ನ ಏನ್ ಮಾಡ್ತಾ ಇದ್ದೇವೆ ಹೇಳಿದ್ರೆ, ಒಂದು ಪಾನೀಯವಾಗಿ ಮಾಡಲು ಆರಂಭ ಮಾಡಿದ್ದೇವೆ. ಈ ಕರಿಮೆಣಸು, ನಿಂಬೆ, ಇದರ ಎಕ್ಸ್ಟ್ರಾಕ್ಟ್ ಇಂದ ನಾವು ಒಂದು ಸ್ಕ್ವಾಶ್ ಮಾಡ್ತಾ ಇದ್ದೇವೆ. ಇದರಲ್ಲಿ ಸಿಹಿ, ಹುಳಿ, ಖಾರ, ಉಪ್ಪು ಎಲ್ಲ ಇದೆ. ಇದಕ್ಕೆ ನೀವು ಜಸ್ಟ್ ನೀರು ಇಲ್ಲದಿದ್ರೆ ಸೋಡಾವನ್ನು ಹಾಕಿ ಬಳಸಬಹುದು. ಪಾನೀಯವನ್ನು ಒಂದು ತಂಪಾದ ಪಾನೀಯ, ಇಲ್ಲದ್ರೆ ಬಿಸಿ ಪಾನೀಯ, ಇಲ್ಲದ್ರೆ ಕಾರ್ಬೋನೇಟೆಡ್ ಡ್ರಿಂಕ್, ಸೋಡಾ ಹಾಕಿ ಉಪಯೋಗಿಸಬಹುದು. ಆಲ್ ಇನ್ ಒನ್. ಇದು ನಮ್ಮ ವಿತಾನ ನ್ಯಾಚುರಲ್ಸ್ ಇನ ಬ್ಲಾಕ್ ಪೆಪ್ಪರ್ ಲೈಮ್ ಎಸೆನ್ಸ್. ಇದರ ವಿಶೇಷತೆ ಏನು ಮೇಡಮ್? ಇದರಲ್ಲಿ ಈಗ ಹೇಗೆ ಹೇಳಿದ್ರೆ, ಈಗಿನ ಜನರೇಷನ್ಗೆ, ಈಗಿನ ನಮ್ಮ ಎಲ್ಲ ಹುಡುಗರಿಗೆ ಅಥವಾ ಹುಡುಗಿಯರಿಗೆ ಅಥವಾ ಯಾವುದೇ ಏಜ್ನವರು ಎಲ್ಲ ಗಡಿಬಿಡಿ ಬೇಗ ಆಗ್ಬೇಕು ಅಲ್ವಾ. ಹಾಗೆ ನಾವು ಇದರಲ್ಲಿ ಕರಿಮೆಣಸು ಇದೆ, ನಿಂಬೆ, ಸಿಹಿ, ಹುಳಿ, ಖಾರ ಎಲ್ಲ ಇದೆ, ರೆಡಿ ಇದೆ. ನೀವು ಜಸ್ಟ್ ನೀರು ಇಲ್ಲದಿದ್ರೆ ಸೋಡಾ ಆಡ್ ಮಾಡಿದ್ರೆ ಆಯ್ತು. ಇದು ನಮ್ಮ ಜ್ಯೂಸ್. ಈಗ ಜ್ಯೂಸ್ ಕುಡಿದ ತಕ್ಷಣ ಅದು ಮನಸ್ಸಿಗೂ ಖುಷಿ ಆಗ್ಬೇಕು, ಅದರಿಂದ ಆರೋಗ್ಯಕ್ಕೆ ಯಾವುದೇ ಹಾನಿಕಾರಕ ಆಗ್ಬಾರ್ದು ಅಂತಹ ಒಂದು ಯೋಚನೆಯಿಂದ ನಾವು ಪಾನೀಯ ಸ್ಟಾರ್ಟ್ ಮಾಡ್ತೇವೆ. ಈ ಪಾನೀಯ ಕುಡಿಯೋದ್ರಿಂದ, ಇದರಲ್ಲಿ ಕರಿಮೆಣಸು ಇರುವುದರಿಂದ ನಿಮಗೆ ಗಂಟಲಿಗೆ ಸ್ವಲ್ಪ ಕರಿಮೆಣಸಿನ ಖಾರ ಇರುವುದರಿಂದ ಸ್ವಲ್ಪ ಬಿಸಿ ಉಳಿಯುತ್ತದೆ 10 ನಿಮಿಷ. ಇದರಿಂದ ಸುಮಾರು ಜನ ಹೇಳಿದ್ದಾರೆ ಶೀತ, ಕೆಮ್ಮು ಅದು ಕಮ್ಮಿ ಆಗ್ತಾ ಇದೆ ಅಂತ. ಕರಿಮೆಣಸಿನ ಗುಣವೇ ಅದು ಅಲ್ವಾ. ಹಾಗೆ ಕರಿಮೆಣಸು ಖಾರ ಆದ್ರೂ ಹೊಟ್ಟೆಗೆ ತಂಪು ಅಂತ ಹೇಳ್ತಾರೆ. ಸುಮಾರು ಜನ ಹೇಳಿದ್ರು ಇದು ಡೈಜೆಷನ್ಗೂ ಸಹ ಒಳ್ಳೇದು ಆಗ್ತದೆ ಹೇಳುವ ನಮಗೆ ಫೀಡ್ಬ್ಯಾಕ್ಗಳು ಸಿಕ್ತು. ಆದ್ದರಿಂದ ನಮ್ಮ ಕರಿಮೆಣಸು ಎಸೆನ್ಸ್ ಇಂದ ಮಾಡುವ ಪಾನೀಯದಿಂದ ಮನಸ್ಸಿಗೂ ಖುಷಿ, ನಾಲಿಗೆಗೂ ರುಚಿ ಹಾಗೂ ಆರೋಗ್ಯಕ್ಕೂ ಉತ್ತಮ. ಇದು ಈಗ ಸದ್ಯಕ್ಕೆ ನಮ್ಮದು ಎಲ್ಲ ಪಂಜ, ಪುತ್ತೂರು, ಸುಳ್ಯ, ವಿಟ್ಲ, ಬದಿಯಡ್ಕ, ಮಂಗಳೂರು ಕೆಲವು ಅಂಗಡಿಗಳಲ್ಲಿ ದೊರೆತಾ ಇದೆ. ಅಲಂಕಾರು ಇನ್ನು ಈಗ ಬೇರೆ ಬೇರೆ ಕಡೆಗೆ ಅದನ್ನ ಸುಮಾರು ಎಂಕ್ವೈರೀಸ್ ಬರ್ತಾ ಇದೆ ಬೇರೆ ಬೇರೆ ಊರಿಂದ. ಬೆಂಗಳೂರು, ಗೋವಾ, ಆಮೇಲೆ ಈಗ ಹುಬ್ಬಳ್ಳಿ, ಮಹಾರಾಷ್ಟ್ರ, ಅಲ್ಲಿಂದೆಲ್ಲ ಎಂಕ್ವೈರೀಸ್ ಬರ್ತಾ ಇದೆ. ಡಿಸ್ಟ್ರಿಬ್ಯೂಟರ್ ಗಳನ್ನು ಹುಡುಕ್ತಾ ಇದ್ದೇವೆ ನಾವು. ಆದ್ರೆ ಆನ್ಲೈನ್ ಸದ್ಯಕ್ಕಿಲ್ಲ, ಬಟ್ ಅದು ಒಂದು ನಮ್ಮ ಯೋಚನೆಯಲ್ಲಿ ಇದೆ. ಆನ್ಲೈನ್ ಸರ್ವಿಸ್ ಅನ್ನು ಮಾಡೋ ಯೋಚನೆ ಇದೆ. ಈಗ ನಮ್ಮದು 700 ml ಬಾಟಲ್ ಅಲ್ಲಿ ಇದೆ, 300 ml ಬಾಟಲ್ ಅಲ್ಲಿ ಇದೆ. 700 ml ಬಾಟಲ್ ಅಲ್ಲಿ ನಿಮಗೆ 700 ml ಗೆ MRP 175, 300 ml ಗೆ MRP ₹90. ಆಮೇಲೆ ಫಂಕ್ಷನ್ ಗಳಿಗೆ ನಾವು 5 ಲೀಟರ್ ಕ್ಯಾನ್, 10 ಲೀಟರ್ ಕ್ಯಾನ್, 20 ಲೀಟರ್ ಕ್ಯಾನ್ ನಾಗೂ ಕೊಡ್ತಾ ಇದ್ದೇವೆ. ಫಂಕ್ಷನಿಗೆ ಮಾತ್ರ ಅಲ್ಲ, ಕೆಲವರು ಎಷ್ಟೋ ಜನ ಈಗ ಬಾಟಲ್ ಮಾತ್ರ ತಗೊಂಡು ಅವರಿಗೆ ಇಷ್ಟವಾಗಿ ನಮಗೆ 5 ಲೀಟರ್ ಕ್ಯಾನ್ಗಳದ್ದು ಆರ್ಡರ್ನು ಬರ್ತಾ ಇದೆ, ಅವರಿಗೂ ತಲುಪಿಸ್ತಾ ಇದ್ದೇವೆ. ನೋಡಿ, ಈಗ ನಿಮ್ಮ ಕೈಯಲ್ಲಿ ಇರೋದು ಈ ಬಾಟಲ್ ಉಂಟಲ್ಲ? ಹೌದು. ಇದು ಎಷ್ಟು? ಇದು 700 ml. 700 ml. ನೋಡುವಾಗ ಇದೊಂದು ಜೇನಿನ ಇದರ ಹಾಗೆ ಕಾಣ್ತಾ ಇದೆ. ಅಂದ್ರೆ ಇದು ನ್ಯಾಚುರಲ್ ಆಗಿ ಅವರು ಮಾಡಿದ್ದಾರೆ. ಟೇಸ್ಟ್ ಮಾಡಿದ್ರೆ ಗೊತ್ತಾಗ್ತದೆ. ನಾನು ಈಗಾಗಲೇ ನಿಮ್ಮ ಕುಡಿದಿದ್ದೇನೆ. ಹೌದು. ಆದ್ದರಿಂದ ಒಂದು ನ್ಯಾಚುರಲ್ ಆಗಿ
ಹೌದು. ಈಗ ನಮ್ಮ ಯೋಚನೆ ಇರುವುದು ಹಾಗೆ. ಈಗ ನಾನು ಆಗ್ಲೇ ಹೇಳಿದ ಹಾಗೆ ನಾಲಿಗೆಗೂ ರುಚಿಯೂ ಇರಬೇಕು, ಆರೋಗ್ಯಕ್ಕೆ ಉತ್ತಮವಾಗಿ ಇರಬೇಕು. ಇದರಲ್ಲಿ ಯಾವುದೇ ಕೆಮಿಕಲ್ ಇಲ್ಲ. ನಾವು ಬಣ್ಣವನ್ನು ಉಪಯೋಗಿಸಿಲ್ಲ. ಇಲ್ಲಿ ನಿಮ್ಗೆ ಬಣ್ಣ ಕಾಣ್ಬೋದು, ಇದು ಬಣ್ಣ ಕರಿಮೆಣಸಿದ್ದೇ ಇದು ಬಣ್ಣ. ಹಾಗೆ ನಿಂಬೆ ಹಣ್ಣಿನ ರಸವನ್ನೇ ಹಾಕಿದ್ದೇವೆ. ಇದರಲ್ಲಿ ಒಂದು ಪ್ರಿಸರ್ವೇಟಿವ್ ಒಂದು ಗ್ರಾಮ್ ಪರ್ 1 ಲೀಟರ್ ಹಾಕಿದ್ದು ಬಿಟ್ರೆ, ಪ್ರಿಸರ್ವೇಟಿವ್ ಏನಕ್ಕೆ ಹಾಕಿದ್ದೇವೆ ಹೇಳಿದ್ರೆ ಅದು ಸುಮಾರು ಸಮಯ ನಮ್ಮದು 6 ತಿಂಗಳು ಬಾಳಿಕೆ ಬರ್ತದೆ. ಪ್ರಿಸರ್ವೇಟಿವ್ ಒಂದು ಹಾಕಿದ್ದೇವೆ ಬಿಟ್ರೆ ಯಾವುದೇ ಬಣ್ಣಗಳಿಲ್ಲ, ಯಾವುದೇ ಕೆಮಿಕಲ್ ಇಲ್ಲ, ನ್ಯಾಚುರಲ್ ಆಗಿರುವ ಕಾರಣ ಆರೋಗ್ಯಕ್ಕೂ ಉತ್ತಮ. ನಾವು ಇದೇ ದೃಷ್ಟಿಯಿಂದಲೇ ಆರೋಗ್ಯಕ್ಕೂ ಒಳ್ಳೇದಾಗ್ಬೇಕು, ಬೇಗ ಬೇಗನೆ ಕುಡಿಯೋಗೂ ಆಗ್ಬೇಕು, ಮನಸ್ಸಿಗೂ ಒಳ್ಳೇದು ಇದಾಗ್ಬೇಕು, ನಾಲಿಗೆಗೂ ರುಚಿ ಬರ್ಬೇಕು ಹೇಳುವ ವಿಷನ್ ಇಂದ ನಾವು ಸ್ಟಾರ್ಟ್ ಮಾಡಿರೋದು ಈ ಪಾನೀಯ. ಇದರ ಮುಂದುವರಿದ ಭಾಗವಾಗಿ ಬೇರೆ ನಿಮ್ಮ ಪ್ರಾಡಕ್ಟ್ ಈಗ ಇದೆಯಾ? ಈಗ ನಮ್ಮದು ಏನಾಗ್ತಾ ಇದೆ ಹೇಳಿದ್ರೆ, ಅದೇ ಈಗ ಒಂದು ಕಂಪನಿ ಸ್ಟಾರ್ಟ್ ಆದಾಗ ಅದರಲ್ಲಿ ನಮಗೆ ಗೊತ್ತಾಗ್ತದೆ ಯಾವುದು ಹಾಳಾಗ್ತಾ ಇದೆ, ಯಾವುದು ಹಾಳಾಗುದಿಲ್ಲ ಅಂತ. ಈಗ ಈಗ ನಾವು ನಿಂಬೆ ಹಣ್ಣಿನ ಹಿಂಡಿಯ ರಸ ತೆಗೆಯುವುದ ಕಾರಣ ನಿಂಬೆ ಹಣ್ಣುನ ನಮಗೆ ಸಿಪ್ಪೆಗಳು ಸಿಗ್ತಾ ಇದೆ. ಅದರಲ್ಲಿ ಎಷ್ಟು ಹಿಂಡಿದ್ರು ಹುಳಿಯ ಅಂಶನೂ ಇದೆ. ಅದಕ್ಕೆ ನಾವು ಮುಂದೆ ಈಗಲೇ ಎಕ್ಸ್ಪೆರಿಮೆಂಟಿಂಗ್ ಅಲ್ಲಿ ಇದೆ, ಇದರದ್ದು ಉಪ್ಪಿನಕಾಯಿನೂ ಮಾಡುವ ಹಂತದಲ್ಲಿ ಇದೆ. ಇನ್ನೊಂದು 2 ತಿಂಗಳಲ್ಲಿ ಮಾರ್ಕೆಟಿಗೆ ಬರ್ಬೋದು. ನಿಂಬೆ ಹಣ್ಣು ಕರಿಮೆಣಸು ಹಾಕಿ ಅದು ಯಾವುದೇ ಕೆಮಿಕಲ್ ಇಲ್ಲದೆ ಒಂದು ಸದ್ಯದಲ್ಲಿ ಮಾರ್ಕೆಟಿಗೆ ವಿತನ್ ನ್ಯಾಚುರಲ್ ಮೂಲಕ ನಿಂಬೆಹಣ್ಣಿನ ಉಪ್ಪಿನಕಾಯಿನೂ ಬರಲಿಕ್ಕಿದೆ. ಈಗ ನಾನು ಕೈಯಲ್ಲಿ ಹಿಡಿದಿರೋ ನೀವು ನೋಡಿರ್ಬೋದು, ಇದು ಕರಿಮೆಣಸು, ಹಸಿ ಕರಿಮೆಣಸು. ಇಂತಹ ಒಳ್ಳೆಯ ಕರಿಮೆಣಸನ್ನು ನಾವು ಒಣಗಿಸಿ ಅದರ ಎಕ್ಸ್ಟ್ರಾಕ್ಟ್ ತೆಗೆದು ಆಮೇಲೆ ನಿಂಬೆ ಹಣ್ಣನ್ನು ಸೇರಿಸಿ ನಾವು ಪಾನೀಯವನ್ನು ಮಾಡ್ತಾ ಇದ್ದೇವೆ. ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕು. ಇನ್ನೊಂದು ನಮ್ಮ ಯೋಚನೆ ಏನಕ್ಕೆ ಇದನ್ನು ಸ್ಟಾರ್ಟ್ ಮಾಡಿದ್ದೇವೆ ಹೇಳಿದ್ರೆ, ಕೃಷಿಕರು ಬೆಳೆದದ್ದಕ್ಕೆ ಒಳ್ಳೆಯ ಬೆಲೆ ಬರಬೇಕು ಹೇಳುವ ಒಂದು ಒಳ್ಳೆಯ ಕಾರಣದಿಂದ ನಾವು ಈ ಕಂಪನಿಯನ್ನು ಸ್ಟಾರ್ಟ್ ಮಾಡಿರೋದು. ನಿಮ್ಗೆ ಈ ಒಂದು ಯೋಚನೆ ಹೇಗೆ ಬಂತು ಮೇಡಮ್? ಅದೇ ಈ ಒಂದು ಡ್ರೀಮ್ ಅದೇ ಈಗ ಒಂದು ನಮ್ಮದು ನಾನು ಆಗ್ಲೇ ಹೇಳಿದಾಗೆ, ಈಗ ಹಲವಾರು ವಾತಾವರಣ ವೈಪರೀತ್ಯದಿಂದ ನಾವು ಎಷ್ಟೇ ಎಫರ್ಟ್ ಹಾಕಿದ್ರು ಕೃಷಿಯಲ್ಲಿ ಕೆಲವೊಮ್ಮೆ ಪ್ರಾಫಿಟ್ ಬರೋದು ನಾವು ಪರ್ಸೆಂಟೇಜ್ ವೈಸ್ ಸ್ವಲ್ಪ ಕಮ್ಮಿ ಆಗ್ತದೆ ಅಲ್ವಾ. ಅದಕ್ಕೆ ನಾವು ಕೃಷಿಕರು ಏಕೆ ಕೃಷಿ ಉದ್ಯಮಿಗಳಾಗ್ಬೇಕು, ಕೃಷಿಯೊಟ್ಟಿಗೆ ಉದ್ಯಮವನ್ನು ಏಕೆ ಮಾಡಬಾರ್ದು ಹೇಳುವ ಒಂದು ಯೋಚನೆ ಬಂತು. ಹಾಗೆ ವ್ಯಾಲ್ಯೂ ಅಡಿಷನ್ ಮಾಡಿ, ಈಗ ಸುಮಾರು ಕಡೆ ನೋಡಿದ್ವಿ ಬಾಳೆಹಣ್ಣನ್ನು ಒಣಗಿಸಿ ಸುಖಿಯಲ್ಲಿ ಮಾಡುವುದು, ಅಥವಾ ಈಗ ಪುನರ್ಪುಳಿ ಕೋಕಂ ಅದರದ್ದು ಜ್ಯೂಸ್ ಮಾಡುದು. ಹೀಗೆ ವ್ಯಾಲ್ಯೂ ಅಡಿಷನ್ ಮಾಡಿದಾಗ ನಾವು ಬೆಳೆದ ಬೆಲೆಗೆ ಒಂದು ಉತ್ತಮ ಬೆಲೆ ಬರ್ತದೆ ಅಲ್ವಾ. ಅದೇ ಯೋಚನೆಯಲ್ಲಿ ಇಟ್ಟುಕೊಂಡು ಮಾಡಿದ್ದು ನಾವು ನಮ್ಮ ಪಾನೀಯ ಬೆಳೆದ ಕರಿಮೆಣಸಿಗೆ ಒಳ್ಳೆಯ ಒಂದು ವ್ಯಾಲ್ಯೂ ಬರ್ಬೇಕು ಹೇಳುವ ಒಂದು ಯೋಚನೆಯಿಂದ ನಾವು ಮಾಡಿದ್ದು ವ್ಯಾಲ್ಯೂ ಆಡೆಡ್ ಅದೇ ಈ ಕರಿಮೆಣಸು ಪಾನೀಯ. ನಿಮ್ಮ ಒಂದು ಫೋನ್ ನಂಬರ್ ಒಂದು ಹೇಳ್ತೀರಾ? ಹಾ, ನಮ್ಮ ಕಂಪನಿದು ಕಾಂಟ್ಯಾಕ್ಟ್ ನಂಬರ್ 7899579024. ನಾನು ಡಿಸ್ಕ್ರಿಪ್ಷನ್ ಹಾಕ್ತೇನೆ ನಂಬರ್. ಸರಿ ವೀಕ್ಷಕರೇ, ನಮ್ಮಂತ ಊರಿನಲ್ಲಿ ತಯಾರಾದಂತಹ ಊರಿನವರೇ ಒಂದು ಮಹಿಳೆ ಈ ಒಂದು ಸ್ವಾವಲಂಬಿ ಜೀವನಕ್ಕೆ ಒಂದು ಹೋರಾಟ ಮಾಡ್ತಾ ಇದ್ದಾರೆ. ಖಂಡಿತ ಎಲ್ಲ ವೀಕ್ಷಕರು ನಮ್ಮ ಕೃಷಿಗೆ ಮತ್ತು ಕೃಷಿಕರನ್ನು ಪ್ರೋತ್ಸಾಹಿಸಿ ಇಂಥ ಒಂದು ಪಾನೀಯಗಳನ್ನು ನೀವು ಒಂದು ಸಲ ಇವರ ಒಂದು ಪಾನೀಯವನ್ನು ತೆಗೆದುಕೊಂಡು ಹೋಗಿ ಅದನ್ನೊಂದು ಟೇಸ್ಟ್ ನೋಡಿ, ಹೆಲ್ತ್ಗೆ ಹೇಗೆ ಎಲ್ಲ ಬೆನಿಫಿಟ್ ಬರ್ತದೆ ಅಂತ ನೋಡಿ ನಂತರ ನೀವು ನಿಮ್ಮ ಡಿಸಿಷನ್ ಹೇಳಿ. ಯಾಕಂದ್ರೆ ಅವರು ಅಷ್ಟೊಂದು ಶ್ರಮ ಪಟ್ಟಿದ್ದಾರೆ, ಅಷ್ಟೊಂದು ಹೋರಾಟ ಮಾಡ್ತಾ ಇದ್ದಾರೆ ಈ ಒಂದು ಉದ್ಯಮಕ್ಕಾಗಿ. ಅದರಿಂದ ನಿಮ್ಮೆಲ್ಲರ ಸಹಕಾರ ಇರಲಿ. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು.